ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೂಪಾಯನ್ಗೌಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು ತುಂಬಾ ಅಪ್ಡೇಟ್ ಇರೋ ವ್ಲಾಗ್ ಅಂತಲೇ ಹೇಳ್ಬೋದು. ಏನಪ್ಪ ಅಂತಂದರೆ ನೀವು ಮುಂದೆ ವಿಡಿಯೋ ನೋಡ್ತಾ ಹೋದರೆ ನಿಮಗೇ ಗೊತ್ತಾಗುತ್ತೆ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಆಲಲ್ಲಿಕ್ಕಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ, ಇವತ್ತು ಒಂದು ಪಾರ್ಸೆಲ್ ರಿಸೀವ್ ಆಗಿತ್ತು. ಯಾವುದು ಏನು ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಈಚೆನೇ ಇವಾಗಷ್ಟೇ ರಿಸೀವ್ ಆಯಿತು. ಅದಕ್ಕೆ ಈಚೆನೇ ಇಲ್ಲೇನೇ ಅನ್ಬಾಕ್ಸಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಓಪನ್ ಮಾಡ್ತಾಯಿದ್ದೆ. ಅಮ್ಮ ಇದ್ದವರು ಇದೆಷ್ಟು ಬ್ಯಾಗ್ ತೊಗೊಳ್ತಾಳೋ ಅಂತ ಹೇಳ್ತಾಯಿದ್ರು. ಅದನ್ನೇ ಅಮ್ಮಂಗೆ ಕಾಮಿಡಿ ಮಾಡ್ತಾಯಿದ್ದೆ. ನೀನು ವೀಡಿಯೋದಲ್ಲಿ ಬೈತಾ ಇರೋದು ಅಂತ ಹೇಳ್ಬಿಟ್ಟು ಅಮ್ಮ ಆಮೇಲೆ ಒಳಗಡೆ ಹೊಟ್ಟೋದ್ರು. ಅಪ್ಪು ಮಣ್ಣಲ್ಲಿ ಆಟ ಆಡ್ತಾ ಇದ್ದ. ಮಳೆ ಬೇರೆ ಹೋದಿತ್ತಲ್ವ, ಒಂಥರ ಚೆನ್ನಾಗಿತ್ತು ಆಡೋದಕ್ಕೆ. ಅವನು ಆಡ್ಕೊಂಡು ಕೂತಿದ್ದ. ಇವಾಗ ನಾನು ಅನ್ಬಾಕ್ಸ್ ಮಾಡಿದ್ದೀನಿ. ಇದು ಬಂದು ಜ್ಯೂಕ್ ಅವರ ಬ್ರ್ಯಾಂಡ್ದ ಸೈಡ್ ಬ್ಯಾಗು. ತುಂಬಾ ಚೆನ್ನಾಗಿದೆ. ಅನ್ಬಾಕ್ಸ್ ಮಾಡಿದ್ಮೇಲೆ ನನಗೆ ಅನ್ನಿಸ್ತು ಪರ್ಸ್ನಲಿ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಇದರಲ್ಲಿ ಒಂದು ಒಳಗಡೆ ಒಂದು ಜಿಪ್ ಕಂಪಾರ್ಟ್ಮೆಂಟ್ ಇದೆ, ಈಚೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಮತ್ತು ಮೊಬೈಲ್ಸ್ ಪರ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಒಳಗಡೆನೇ ಪೌಚ್ ಕೂಡ ಕೊಟ್ಟಿದ್ದಾರೆ. ಲೆದರ್ ನೋಡೋದಾದರೆ ತುಂಬಾ ಚೆನ್ನಾಗಿದೆ. ಇದನ್ನು ನಾನು ಫುಲ್ ಆರ್ಗನೈಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಹಿಂಗೆಲ್ಲ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಇದರಲ್ಲೇ ತೋರಿಸ್ತೀನಿ. ಇವಾಗ ನೋಡ್ಬೋದು ನೀವು, ನಾನು ನಾರ್ಮಲ್ ಡ್ರೆಸ್ಸಿಗೆ ವೇರ್ ಮಾಡಿದ್ದೀನಿ. ಅದಕ್ಕೂ ಕೂಡ ಎಷ್ಟು ಚೆನ್ನಾಗಿದು ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಆಫೀಸ್ಗೆ ಹೋಗೋರ್ಗಾಗಿರ್ಬೋದು, ಮತ್ತು ಮಕ್ಕಳ ಜೊತೆ ಆಚೆ ಹೋಗೋದಕ್ಕಾಗಿರ್ಬೋದು, ಎಲ್ಲದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ತುಂಬಾ ಚೆನ್ನಾಗಿದೆ ಬ್ಯಾಗು. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೆ, ಹಾಗಾಗಿ ಜೀನ್ಸ್ ವೇರ್ ಮಾಡಿದ್ದೆ. ಇದಕ್ಕೆ ಹಾಕೊಂಡು ನೋಡೋಣ ಯಾವ ರೀತಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಜೀನ್ಸ್ ಮೇಲೆ ವೇರ್ ಮಾಡಿದೆ ಬ್ಯಾಗ್ನ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಅವ್ರ ಥರ ಔಟ್ಫಿಟ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ. ಒಂದೇ ಬ್ಯಾಗು ಇವಾಗ ಒಂದು ಡ್ರೆಸ್ಸಿಗೆ ಒಂಥರ, ಇನ್ನೊಂದು ಡ್ರೆಸ್ಸಿಗೆ ಇನ್ನೊಂದು ಥರ ನಾವು ಒಂದೊಂದು ಸರಿ ಚೂಸ್ ಮಾಡ್ತೀವಿ ಬ್ಯಾಗ್ಸ್ನ ವೇರ್ ಮಾಡೋದಕ್ಕೆ. ಆದರೆ ಇದು ಎಲ್ಲ ಡ್ರೆಸ್ಸಿಗೂ ಮ್ಯಾಚ್ ಆಗುತ್ತೆ. ಹಾಗೆ ನನ್ನಂಥ ತಾಯಂದಿರು ಆಚೆ ಹೋಗ್ಬೇಕಾದ್ರೆ ಮಕ್ಕಳ ವಾಟರ್ ಬಾಟಲ್ ಆಗಿರ್ಬೋದು, ಫೀಡಿಂಗ್ ಬಾಟಲ್ ಆಗಿರ್ಬೋದು, ಪ್ಯಾಂಟೀಸ್ ಆಗಿರ್ಬೋದು, ಪ್ಯಾಂಪಸ್ ಆಗಿರ್ಬೋದು, ಇದನ್ನೆಲ್ಲ ಕ್ಯಾರಿ ಮಾಡೋದಕ್ಕೂ ಕೂಡ ಆರಾಮಾಗೆ ಇದು ಯೂಸ್ ಆಗುತ್ತೆ. ಮತ್ತು ತುಂಬಾ ಸ್ಟೈಲಿಶ್ ಆಗಿ ಮತ್ತು ತುಂಬಾ ಚೆನ್ನಾಗೂ ಕಾಣುತ್ತೆ. ನಾನು ಈ ಕುರ್ತಿಗೂ ಕೂಡ ವೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವೇ ನೋಡ್ಬೋದು. ಲೈಕ್ ಸ್ಯಾರೀಸ್ಗೂ ಕೂಡ ವೇರ್ ಇದನ್ನ ಹಾಕೊಂಡು ಹೋಗ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಅನ್ಬಾಕ್ಸ್ ಮಾಡಿದ್ದು ಮತ್ತು ಯಾವ್ಯಾವ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೀವು ನೋಡಿದ್ರೆ, ಈಗ ನನ್ನ ಬ್ಯಾಗಲ್ಲಿ ಏನೇನಿದೆ ಅನ್ನೋದನ್ನ ತೋರಿಸ್ತೀನಿ. ಈಗ ಬ್ಯಾಗ್ ಓಪನ್ ಮಾಡಿದ್ರೆ ನಿಮಗೆ ಒಳಗಡೆ ಒಂದು ಚಿಕ್ಕ ಕಂಪಾರ್ಟ್ಮೆಂಟ್ ಇದೆ. ಅದರಲ್ಲಿ ನಾನು ಏರ್ ಕ್ಲಿಪ್ಸು ಮತ್ತು ಸ್ಕ್ರಂಚೀಸ್ ಇದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸೆಂಟ್ರಲ್ಲಿ ಬಂದರೆ ನಂದು ಮೇಕಪ್ದು ಸ್ವಲ್ಪ ಕ್ರೀಮ್ ಆ್ಯಂಡ್ ಲಿಪ್ಸ್ಟಿಕ್ಸು, ಕಾಜಲೆಲ್ಲ ಅದರೊಳಗಡೆ ಹಾಕಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ವಾಟರ್ ಬಾಟಲ್ ಇಟ್ಕೊಂಡಿದ್ದೀನಿ. ಈಗ ಮಳೆ ಟೈಮ್ ಅಲ್ವಾ, ಹಂಗಾಗಿ ಒಂದು ಛತ್ರಿ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಬಿಸಿಲು ಏನಾದರೂ ಬಂದರೆ ಒಂದು ಹ್ಯಾಟ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೆರಡು ಪೌಚ್ ಕೊಟ್ಟಿರ್ತಾರಲ್ವ, ಅಲ್ಲಿಗೆ ನಾನು ನನ್ನ ಮೊಬೈಲ್ಸ್ನ ಇಟ್ಕೊತೀನಿ. ಹಾಗೆ ಹಿಂದೆ ಒಂದು ಕಂಪಾರ್ಟ್ಮೆಂಟ್ ಇದೆ, ಅಲ್ಲಿ ನಾನು ಚೇಂಜು ಮತ್ತು ಆಧಾರ್ ಕಾರ್ಡ್ ಇರ್ಬೋದು, ಈ ಥರ ಕಾರ್ಡ್ಸ್ಗಳನ್ನ, ಈಗ ಆಧಾರ್ ಕಾರ್ಡ್ ಎಷ್ಟೆಲ್ಲ ಯೂಸ್ ಇದೆ ಅಂತ ಗೊತ್ತಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡೋದಕ್ಕೆ, ಹಾಗಾಗಿ ಅದನ್ನೆಲ್ಲ ನಾನು ಇಲ್ಲಿ ಹಿಂದೆ ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಬ್ಯಾಗಲ್ಲಿ ನಾನು ಇಟ್ಕೊಂಡಿರೋ ಅಂತಹ ಐಟಮ್ಸು ಸದ್ಯಕ್ಕೆ. ಮತ್ತು ಜ್ಯೂಕ್ ಬ್ರ್ಯಾಂಡ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳೋದಾದರೆ, ಇದು ಪ್ರೌಡ್ಲಿ ಇಂಡಿಯನ್, ಮೇಡ್ ಇನ್ ಇಂಡಿಯನ್ ಅನ್ನೋ ಥರ, ಮತ್ತು ಪೆಟ್ ಅಪ್ರೂವ್ಡ್ ಆಗಿದೆ, ಮತ್ತು ಕ್ರುಯಲ್ಟಿ ಫ್ರೀ. ಅಂದರೆ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಹಾರ್ಮ್ ಆಗಲಿ ಅನಿಮಲ್ಸಿಗೆ ಈ ಪ್ರಾಡಕ್ಟಿಂದ ಆಗಲ್ಲ, ಮತ್ತು ಹ್ಯಾಂಡ್ ಮೇಡ್ ಇದು. ಸೊ ನೀವು ಏನಾದರೂ ಈ ಬ್ಯಾಗ್ನ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಅವರ ವೆಬ್ಸೈಟ್ ಲಿಂಕ್ ಹಾಗೆಯೇ ಯೂಟ್ಯೂಬ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಹಾಗೆ ನನ್ನ ಕೂಪನ್ ಕೋಡ್ YT ರೂಪಾ 10 ಅನ್ನೋದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ ಬೆಸ್ಟ್ ಆಫರ್ ಕೂಡ ಸಿಗುತ್ತೆ. ಈಗಲೇ ಹೋಗಿ ಪರ್ಚೇಸ್ ಮಾಡಿ. ಇವತ್ತು ನಾನು ಒಬ್ಬಳೇ ಚಿಕ್ಕಪೇಟೆ ಎಲ್ಲ ಸುತ್ತಾಡಿ ಶಾಪಿಂಗ್ ಎಲ್ಲ ಮಾಡಿದ್ದೀನಿ. ಏನೇನೆಲ್ಲ ಶಾಪಿಂಗ್ ಮಾಡಿದೆ, ಏನೇನೆಲ್ಲ ಶಾಪಿಂಗ್ ಮಾಡ್ತೀನಿ ಎಲ್ಲದನ್ನು ಕೂಡ ತೋರಿಸ್ತೀನಿ, ಬನ್ನಿ. ಮೊದಲು ನಾನು ಬಂದಿದ್ದು ಚಿಕ್ಕಪೇಟೆಯಲ್ಲಿರೋ ಸುದರ್ಶನ್ ರೋಡಲ್ಲಿದ್ದೀನಿ. ಇಲ್ಲಿ ನಾನು ಬಂದು ನಮ್ಮಮ್ಮ ಪೆಟಿಕೋಟ್ ಬೇಕು ಅಂತ ಹೇಳಿದರು. ಆಲ್ರೆಡಿ ಒಂದು ಸರಿ ಬಂದು ಒಂದು 3 ತೊಗೊಂಡೋಗಿದೆ, ಇನ್ನೂ 2 ಬೇಕು ಅಂದರು. ಅದನ್ನು ತೊಗೊಂಡು, ಮತ್ತು ನನಗೆ ಈವೆಂಟಿಗೆ ಒಂದು ಡ್ರೆಸ್ ಮೆಟೀರಿಯಲ್ ಬೇಕಾಗಿತ್ತು. ಅಂದರೆ ಡ್ರೆಸ್ ಎಲ್ಲ ಮೆಟೀರಿಯಲ್ ಫ್ಯಾಬ್ರಿಕ್ ಬೇಕಾಗಿತ್ತು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ, ನವರಂಗ್ ಟೆಕ್ಸ್ಟೈಲ್ಸಿಗೆ ಬಂದೆ. ಅಲ್ಲಿ ಒಂದು ಫಸ್ಟು ಚಿಕ್ಕಂಗಡಿಗೆ ಹೋಗಿ ಅಲ್ಲಿ ಒಂದು ಸ್ಯಾಟಿನ್ ಬಟ್ಟೆನ ನಾನು ಒಂದು 4 ಮೀಟರ್ ಏನೋ ತೊಗೊಂಡೆ. ಆಮೇಲೆ ಬಂದು ಈ ಮೆಟೀರಿಯಲ್ನ ನಾನು ಒಂದು 5 ಮೀಟರ್ನ ತೊಗೊಂಡಿದ್ದೀನಿ. ನನಗೆ ಈವೆಂಟಿಗೆ ಬೇಕು. ನೆಕ್ಸ್ಟ್ ನೀವು ಅಪ್ಕಮಿಂಗ್ ಈವೆಂಟ್ನ ನೋಡಿದ್ರೆ ಯಾವುದಕ್ಕೆ ಯೂಸ್ ಮಾಡಿದೆ ಅನ್ನೋದನ್ನು ತೋರಿಸ್ತೀನಿ. ಅದು ತೊಗೊಂಡು ಅಲ್ಲಿಂದ ಒಂದು ಓಲೆ ಎಲ್ಲ ತೊಗೊಂಡು ಮತ್ತೆ ನನ್ನ ಬರ್ಡೇಗೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಜೀನ್ಸ್ ಟಾಪ್ನ ನೋಡಿದೆ, ಇದನ್ನು ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಅದನ್ನೊಂದನ್ನು ತೊಗೊಂಡೆ. ಅಲ್ಲಿಂದ ಬಂದು ಕೆಳಗಡೆ ಬಂದು ಒಂದು ಟೀ ಶರ್ಟ್, ಅದಕ್ಕೆ ಮ್ಯಾಚ್ ಆಗುವಂಥ ಟೀ ಶರ್ಟ್ನ ತೊಗೊಂಡು 300 ರೂಪೀಸ್ ಏನೋ ಆಯಿತು. ಅಲ್ಲಿಂದ ತೊಗೊಂಡು ಇವಾಗ ನಾನು ಆನ್ ದ ವೇ ವೈಭವ್ ಸ್ಟೋರ್ಗೆ ಹೋಗಬೇಕಾದ್ರೆ ಇಲ್ಲಿ ಮೊಬೈಲ್ ಅಂಗಡಿಯಲ್ಲಿ ನಾನು ಹೊಸ ಫೋನ್ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು
ಟೆಂಪರ್ ಗ್ಲಾಸ್ನೇ ಹಾಕ್ಸ್ಬೇಕಾಗಿತ್ತು. ಹಂಗೆ ಹಾಕ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅಪ್ಪಂಗೊಂದು ತೊಗೊಂಡು ಹೋಗಿ ಊಟ ಟೈಮ್ ಕೂಡ ಆಗಿತ್ತು. ಹಂಗೆ ಮೊಸರನ್ನ ತೊಗೊಂಡು ಊಟ ತಿಂದ್ಬಿಟ್ಟು ಈಗ ವೈಭವ್ ಸ್ಟೋರ್ನ ರೀಚ್ ಆಗಿದ್ದೀನಿ. ವೈಭವ್ ಸ್ಟೋರಿಗೆ ಬಂದು ನಾನು ಸಮ್ ಪ್ರಾಡಕ್ಟ್ಸ್ಗಳನ್ನ ಮೇಕಪ್ಪಿಗೆ ಬೇಕಾಗಿರೋದನ್ನ ತೊಗೋಬೇಕಾಗಿತ್ತು. ಟ್ರಯಲ್ ಮಾಡಿ ಕೊಡ್ತಾರೆ, ತೊಗೊಂಡು ಇವಾಗ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಇವಾಗ ಶಾಪಿಂಗ್ ಮುಗಿಸ್ಕೊಂಡು ನಾನು ಇವಾಗ ಎಲ್ಲನೂ ತೊಗೊಂಡು ಇವಾಗ ನಾನು ಹೊರಟೆ. ಹಾಗೆಯೇ ಅವರು ಮಾಸ್ಟರ್ ಕ್ಲಾಸ್ ಕೂಡ ಇದೆ 17th 18th ಜಾಯ್ನ್ ಆಗಿದ್ರೆ ಜಾಯ್ನ್ ಆಗಿ ಅಂತ ಹೇಳಿದ್ರು. 3,000 2 ದಿನಕ್ಕೆ. ಹಂಗಾಗಿ ನಾನು ಸಂಪ್ರೀತ್ ಅವ್ರದ್ದು ಇಬ್ಬರದೂ ಜಾಯ್ನ್ ಮಾಡಿ ಕಾರ್ಡ್ ಇಸ್ಕೊಂಡು ಬಂದೆ. ನೀವು ಯಾರಾದರೂ ಜಾಯ್ನ್ ಆಗಂಗಿದ್ರೆ 17th 18th ಜೂನು ಜಾಯ್ನ್ ಆಗಿ. ಮಳೆ ಬರೋಂಗಾಗಿತ್ತು. ನಾನೀಗೆಲ್ಲ ಶಾಪಿಂಗ್ ಮಾಡಿಕೊಂಡು ಮೆಟ್ರೋ ಸ್ಟೇಷನಿಗೆ ಬಂದೆ. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ನಾನು ಬಸ್ ಹತ್ಕೊಂಡು ಊರಿಗೆ ಹೋಗಬೇಕು. ಹಾಗಾಗಿ ಇವಾಗ ಮೆಜೆಸ್ಟಿಕ್ ಬಂದು ರೀಚ್ ಆಗಿದ್ದೀನಿ. ಇಲ್ಲಿಂದ ನಾನು ಇವಾಗ ಬಸ್ ಹತ್ಕೊಂಡ್ರೆ ನಿಯರ್ಲಿ 2 ಅವರ್ ಆಗುತ್ತೆ. ಇಲ್ಲಿಂದ ಜಲಹಳ್ಳಿ ಕ್ರಾಸಿಗೆ ಹೋಗೋಷ್ಟರಲ್ಲೇ 1 ಅವರ್ ಆಗಿಬಿಡುತ್ತೆ, ಅಷ್ಟು ಟ್ರಾಫಿಕ್ ಇರುತ್ತೆ. ಅಲ್ಲಿಂದ ಬೇಗ ಹೊರಟೋಗ್ಬಿಡ್ತಾರೆ. ಹಂಗೆ ಸ್ವಲ್ಪ ಸ್ನ್ಯಾಕ್ಸ್ಗಳು ತೊಗೊಂಡು ಕೂತ್ಕೊಂಡಿದ್ದೀನಿ. ಜನ ಯಾರೂ ಇರಲಿಲ್ಲ ಸದ್ಯಕ್ಕೆ. ಬಸ್ ಖಾಲಿ ಇತ್ತು. ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಮೆಜೆಸ್ಟಿಕ್ಕಿಂದನೇ ಹತ್ಕೊಂಡೆ. ಇಲ್ಲಾಂದರೆ ಇನ್ನು ಮುಂದೆ ಗೋರುವಂಟೆ ಪಳ್ಳದಿಂದ ಹತ್ಕೋಬೋದು, ಅಲ್ಲಿ ಸೀಟ್ ಸಿಗೋಲ್ಲ. ಹಂಗಾಗಿ ನಾನು ಮೆಜೆಸ್ಟಿಕ್ಕಲ್ಲೇ ಹತ್ಕೊಂಡೆ. ಇಷ್ಟು ಶಾಪಿಂಗ್ ಮಾಡಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಒಬ್ಬಳೇ ಶಾಪಿಂಗ್ ಮಾಡಿದ್ದು. ನನಗೆ ಇವತ್ತು ತುಂಬ ಬೇಜಾರು ಕೂಡ ಆಗಿತ್ತು, ಹಾಗೆ ಹ್ಯಾಪಿ ಕೂಡ ಆಯಿತು ಒಬ್ಬಳೇ ಶಾಪಿಂಗ್ ಮಾಡಿದ್ದು. ಸೊ ಒಬ್ಬೊಬ್ಬರೇ ಇರೋದನ್ನು ರೂಢಿ ಮಾಡ್ಕೊಳ್ಬೇಕು, ಒಬ್ಬೊಬ್ಬರೇ ಇರಬೇಕು ಅನ್ನೋದನ್ನು ಕೂಡ ಈ ದಿನ ನನಗೆ ರೂಢಿ ಮಾಡಿಸ್ತು. ಮನೆಗೆ ಬರೋ ಅಷ್ಟರಲ್ಲಿ 8 ಗಂಟೆ ಆಗಿತ್ತು. ಕುಣಿಗಲಿಗೆ ಬಂದು ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ನನ್ನ ತಮ್ಮ ಬಂದ ನನ್ನನ್ನು ಪಿಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ನನ್ನ ತಮ್ಮ ಇಬ್ಬರೂ ಕೂಡ ಹೋಗ್ತಾಯಿದ್ದೀವಿ. ಇವತ್ತು ಏನೇನಾಯಿತು, ಎಲ್ಲೆಲ್ಲಿ ಹೋದೆ ಎಲ್ಲನೂ ಕೂಡ ಅವನ ಜೊತೆ ನಾನು ಗಾಡೀಲಿ ಬರ್ಬೇಕಾದ್ರೆ ಶೇರ್ ಮಾಡ್ಕೊಂಡು ಬರ್ತಾಯಿದ್ದೆ. ನಿಮ್ಗೆ ಹೇಳಿದ್ನಲ್ಲ, ಅದು ಮಾಸ್ಟರ್ ಕ್ಲಾಸಿಂದು ರೆಡ್ ಆ್ಯಂಡ್ ಬ್ಲ್ಯಾಕ್ ಲೈಟಿಂದು ಮೇಕಪ್ನ ಹೇಳ್ಕೊಡ್ತಾರೆ. ಅದನ್ನು 3,000 ಕೊಟ್ಟು ಜಾಯ್ನ್ ಆಗಿದ್ದೀನಿ. 17th 18th ಹೋಗ್ತೀನಿ. ಅದನ್ನು ಹೇಳ್ಕೊಂಡು ಬರ್ತಾಯಿದ್ದೆ. ನೀವು ಕೂಡ ಜಾಯ್ನ್ ಆಗಂಗಿದ್ರೆ ಜಾಯ್ನ್ ಆಗಿ ಗೈಸ್. ಮನೆಗೆ ಬಂದಿದ್ದೀನಿ. ಅದು ನಿಮ್ಗೇನಾದ್ರು ಡೀಟೇಲ್ಸ್ ಬೇಕು ಅಂದರೆ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ನಂಬರ್, ಅದನ್ನು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸ್ನ ತೊಗೊಳ್ಳಿ. ಇಲ್ಲ ವೈಭವ್ ಸ್ಟೋರ್ದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ನೀವು ಇದನ್ನು ಮೆಸೇಜ್ ಮಾಡಿದ್ರೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ನಾನು ಅರ್ಧ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಇದಿಷ್ಟು. ಆ್ಯಂಡ್ ಇಲ್ಲಿ ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೊಂದು ಕ್ಲಿಬ್ಬೇ ಬಂದು 265 ರೂಪಾಯಿ. ತುಂಬಾ ಚೆನ್ನಾಗಿದೆ. ಅದೇನೋ ಒಂಥರ ತುಂಬ ಇಷ್ಟ ಆಯಿತು, ಹಂಗಾಗಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ದುಡ್ಡಿಂದ ಮುಖ ನೋಡೋಕೆ ಹೋಗಲಿಲ್ಲ, ಇಷ್ಟ ಆಯಿತು ಅಂತ ಇದೊಂದೇ ನಾನು ಹಂಗೆ ದುಡ್ಡಿನ ಮುಖ ನೋಡ್ದಲ್ಲೇ ತೊಗೊಂಡು ಬಂದಿದ್ದು. ಬೇರೆ ಎಲ್ಲನೂ ಕೂಡ ನಾನು ಯೋಚನೆ ಮಾಡಿ ತೊಗೊಂಬರ್ತಾಯಿದ್ದೆ. ಆ್ಯಂಡ್ ಸ್ಕ್ರಂಚೀಸ್ ತೊಗೊಂಡೆ 2, ಹಾಗೆಯೇ ಓಲೆಗಳು ಹೇಳಿದ್ನಲ್ಲ ಅದೊಂದು ತೊಗೊಂಡೆ. ಮತ್ತು ಅದು ಡ್ರೆಸ್ ಹೇಳಿದ್ನಲ್ಲ ಅದು ಹಾಕೊಂಡಾಗೆ ತೋರಿಸ್ತೀನಿ, ಅವಾಗ ಹೇಳ್ತೀನಿ ಎಲ್ಲಿ ತೊಗೊಂಡೆ ಅಂತ ಹೇಳ್ತೀನಿ. ನಾನು ಔಟ್ಫಿಟ್ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ನನ್ನ ಮಗ ನಮ್ಮ ಮಾಮ ಅವ್ರ ಮನೆ ಹೋಗಿದ್ದ. ನಾನು ಬಂದ ಅವನು ಬೆಳಗ್ಗೆಯಿಂದ ನೋಡಿರಲಿಲ್ಲ, ಹಂಗಾಗಿ ಅವನು ಸ್ವಲ್ಪ ಹೊತ್ತು ಮುದ್ದಾಡಿ ಇವತ್ತಿನ ದಿನನ ನಾನು ಇಲ್ಲಿಗೆ ಮುಗಿಸ್ದೆ. ಅಮ್ಮ ಬಿಸಿ ಬಿಸಿ ಮುದ್ದೆ ಮಾಡಿದರು. ಬೆಳಗ್ಗೆ ಚಿಕನ್ ಸಾರೆಲ್ಲ ಮಾಡಿದ್ರಂತೆ, ಅದೇ ಸಾಂಬಾರಿತ್ತು. ಚಿಕನ್ ಸಾರು ಮುದ್ದೆ ಚೆನ್ನಾಗಿ ತಿಂದ್ಕೊಂಡು ಅಪ್ಪುಗೂ ಸ್ವಲ್ಪ ತಿನ್ನಿಸ್ಕೊಟ್ಬಿಟ್ಟು ಇವತ್ತಿನ ದಿನಾನ ಇಲ್ಲಿಗೆ ಎಂಡ್ ಮಾಡಿ ನಿದ್ದೆ ಮಾಡಿದೆ. ಓಡಾಡಿ ಎಲ್ಲ ಸಾಕಾಗಿತ್ತಲ್ವ, ಹಾಗಾಗಿ. ಆಮೇಲೆ ಅದ್ರ ನೆಕ್ಸ್ಟ್ ಡೇ ನನಗೆ ಈವೆಂಟ್ ಇತ್ತು. ಇನ್ನೊಂದು ಈವೆಂಟ್ ಇದ್ರ ಬಿಫೋರ್ ಮಾಡಿದ್ದೀನಿ, ಅದು ಫುಲ್ ಡೀಟೇಲ್ಸಾಗಿ ಒಬ್ಬರು ತೋರಿಸಿ ಅಂತ ಕಮೆಂಟ್ ಮಾಡಿದರು. ಹಾಗಾಗಿ ಅದು ನನಗೆ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಡೀಟೇಲ್ಸ್ನ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಅದರ ನೆಕ್ಸ್ಟ್ ಡೇ ಬಳ್ಗೆರೆಯಲ್ಲಿ ಒಂದು ಡೆಕೋರೇಷನ್ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ವಿ. ನಿನ್ನೆ ಹೇಳಿದ್ನಲ್ಲ ಈ ಈವೆಂಟ್ನ ಮಾಡಿದ್ದೀನಿ. ಈವೆಂಟ್ ಐಟಮ್ ಎಲ್ಲ ಇಲ್ಲೇ ಬಿಟ್ಟೋಗಿದ್ವಿ. ನೈಟ್ ಸೆಲೆಬ್ರೇಷನ್ ಇದ್ದಿದ್ದು, ಹಾಗಾಗಿ ಇವತ್ತು ಮಾರ್ನಿಂಗ್ ಹೋಗ್ಬೇಕಲ್ಲ, ಹಂಗೆ ರಿಮೂವ್ ಮಾಡಿಕೊಂಡು ಇಲ್ಲಿಗೆ ಬಂದ್ವಿ. ಇವಾಗ ಲೊಕೇಶನ್ನ ರೀಚ್ ಆಗಿದ್ದೀವಿ, ಬಂದಿದ್ವಿ. ಎಲ್ಲ ಸ್ಟೇಜ್ ಎಲ್ಲ ಹಾಕಿ ಎಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ರು. ಇಲ್ಲಂತೂ ನಂಗೆ ಬಂದಿದ ತಕ್ಷಣ ಖುಷಿ ಆಯಿತು. ಒಂದೊಂದು ಕಡೆ ಎಲ್ಲ ಇನ್ನೂ ನಾವು ಹೋದಾಗ ಒಂದೊಂದು ರೆಡಿ ಮಾಡಿಸ್ತಾ ಇರೋರು, ಬಟ್ ಇಲ್ಲಿ ಎಲ್ಲ ರೆಡಿ ಇತ್ತು. ಜಸ್ಟ್ ನಾವು ರೆಡಿ ಮಾಡೋದು ಅಷ್ಟೇ ಇಲ್ಲಿ ಬಾಕಿ ಇದ್ದಿದ್ದು. ಎಲ್ಲ ಐಟಮ್ಸ್ನೆಲ್ಲ ತೊಗೊಂಬಂದು ಇವಾಗ ನಾವು ಇಟ್ಕೊತಾ ಇದ್ದೀವಿ. ಫಸ್ಟ್ ಬಂದು ನಾವು ಇದೊಂದು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿದ್ವಿ. ಅದಾದಮೇಲೆ ತಿಂಡಿ ಟೈಮ್ ಕೂಡ ಆಗಿತ್ತು. ತಿಂಡಿ ಮಾಡಿ ಬನ್ನಿ ಅಂತ ಕರೆದ್ರು. ಪಲಾವ್ ಮಾಡಿರೋ ತಿಂಡಿ ಎಲ್ಲ ತಿನ್ಕೊಂಡು ಮತ್ತು ಇವಾಗ ಬಲೂನ್ ಡೆಕೋರೇಷನ್ ಮತ್ತು ಫ್ಲವರ್ ಡೆಕೋರೇಷನ್ 2 ಹೇಳಿದರು. ಅದು ಆರ್ಟಿಫಿಷಿಯಲ್ ಫ್ಲವರು, ರಿಯಲ್ ಫ್ಲವರ್ ಅಲ್ಲ. ಇವಾಗ ಬಲೂನ್ಸ್ ಎಲ್ಲ ಬ್ಲೋ ಮಾಡಿ ನಾವು ಇವಾಗ ಡೆಕೋರೇಷನ್ನ ರೆಡಿ ಮಾಡ್ತಾಯಿದ್ದೀವಿ. ಕಂಪ್ಲೀಟಾಗಿ ಡೆಕೋರೇಷನ್ನ ರೆಡಿ ಮಾಡಾದ್ಮೇಲೆ ನಿಮ್ಮ ಅಭಿಪ್ರಾಯನ ನೀವು ತಿಳಿಸ್ಬೋದು. ಈಗ ಆಲ್ರೆಡಿ ಸುಮಾರು ಜನ ನಾನು ಹೇಳ್ದಂಗೆ ಇನ್ಸ್ಟಾದಲ್ಲೆಲ್ಲ ನೋಡಿರ್ತೀರ, ನಾನು ಡೈಲಿ ಅಪ್ಡೇಟ್ ಕೊಡ್ತೀನಿ ಅಲ್ಲಿ ಅಂತ ಹೇಳಿದೆ. ಅಲ್ಲಿ ಆಗಿ ವಾಟ್ಸಪ್ಪಲ್ಲಾಗಿರ್ಬೋದು ಎಲ್ಲರೂ ನೋಡಿರ್ತೀರ. ಬಟ್ ಇಲ್ಲೂ ಸತಿ ನೋಡಿ ನಿಮ್ಮ ಅಭಿಪ್ರಾಯನ ನೀವು ತಿಳಿಸಿ. ಫೋಕಸ್ ಲೈಟ್ನ ಹಾಕ್ಸಿದ್ರು. ಅಣ್ಣಂಗೆ ಆನ್ ಮಾಡೋಣ ಅಂದಿದ್ದಕ್ಕೆ ನನ್ನ ತಮ್ಮ ಬೇಡ ಏನಾರು ಆಗಿಬಿಟ್ಟಿತ್ತು, ಆಮೇಲೆ ನಮ್ಮೇಲೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ದೆ. ಅಣ್ಣ ಆಯಿತು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತಿತ್ತು. ಅಲ್ಲಿ ತೇವ ಬೇರೆ ಇತ್ತಲ್ವ, ಹಂಗಾಗಿ ಅಣ್ಣ ಹಾಕೋಣ ಅಂತ ಅಂದೆ. ಅದಕ್ಕೆ ಅಣ್ಣ ಹಾಕ್ತಾಯಿತ್ತು.
ತುಂಬ ಜನ ಕೇಳ್ತಾ ಇದ್ರಿ, ಹೆಂಗೆ ಕಲ್ತ್ರಿ ಇದನ್ನು, ಯಾವ ಕ್ಲಾಸಿಗೆ ಹೋಗಿದ್ರಿ, ಇದನ್ನೆಲ್ಲ ಎಲ್ಲಿ ತರ್ತೀರಾ ಅದನ್ನೆಲ್ಲ ಕೇಳ್ತಾಯಿದ್ರು. ನಾನು ಅದಕ್ಕೆಲ್ಲ ಒಂದು ಡೀಟೇಲ್ ವೀಡಿಯೋನು ಮಾಡ್ತೀನಿ. ಹಾಗೆ ವೀಡಿಯೋದಲ್ಲೂ ಒಂದೊಂದು ವೀಡಿಯೋದಲ್ಲೂ ಕೂಡ ಅಲ್ಲಲ್ಲಿನೇ ಅವ್ರು ಕೇಳಿರೋ ಕ್ವಶನ್ಗಳಿಗೂ ನಾನು ಆನ್ಸರ್ ಮಾಡಿರ್ತೀನಿ. ಆದರೆ ಕೆಲವೊಬ್ಬರು ಅಪೂರ್ತಿ ವೀಡಿಯೋನ ನೋಡಿರಲ್ಲ, ಹಂಗಾಗಿ ಅವ್ರಿಗೆ ಗೊತ್ತಿರಲ್ಲ, ಪದೇ ಪದೇ ಕೇಳ್ತಿರ್ತಾರೆ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನೋಡಿದರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೂಡ ಅದರಲ್ಲೇ ಕೊಟ್ಟಿರ್ತೀನಿ. ನಾನು ಯಾವುದೂ ಈ ಕದ್ದು ಮುಚ್ಚೆ ಆಗಲಿ ಏನೇ ಆಗಲಿ ಎಲ್ರಿಗೂ ಯೂಸ್ ಆಗಬೇಕು. ನಿಮಗೂ ಆಸಕ್ತಿ ಇದ್ದರೆ ನೀವು ಕೂಡ ಟ್ರೈ ಮಾಡಿ, ನೀವು ಮಾಡಿ. ಅದರಲ್ಲಿ ಏನಿಲ್ಲ, ನಿಮಗೆ ಯಾರೋ ಕಲ್ತ್ಕೊಂಬಿಡ್ತಾರೆ, ಅವ್ರು ಕಲ್ತ್ಕೊಂಡೆ ನನಗೆ ಆರ್ಡ್ರ್ ಸಿಗಲ್ಲ ಅನ್ನೋ ಉದ್ದೇಶ ಅಂತೂ ನನಗಂತೂ ಯಾವುದೇ ಥರ ಒಂದು ಮನಸ್ಸಿನ ಮೂಲೆಯಲ್ಲೂ ಇಲ್ಲ. ನನಗೆ ಆ ಥರ ಇಂಟೆನ್ಷನು, ನನಗೆ ನಿಮಗೆ ಸಿಗಬೇಕಾಗಿರೋದು ನಿಮಗೆ ಸಿಕ್ಕೇ ಸಿಗುತ್ತೆ, ನನಗೆ ನನ್ನ ಋಣ ಇದ್ದರೆ ನನಗೆ ಅದು ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿರೋಳು ನಾನು. ಬಟ್ ಏನು ಅಂತ ಅಂದರೆ ಕೆಲವೊಂದು ಸರ್ತಿ ನಾವು ಹೋಗೋದೇ ಟೈಮ್ ಆಗಿಬಿಟ್ಟಿರುತ್ತೆ. ವೀಡಿಯೋ ಶೂಟ್ ಮಾಡಿಕೊಂಡು ಕರೆಕ್ಟಾಗಿ ನೀಟಾಗಿ ಒಂದೊಂದನ್ನೇ ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ತೋರಿಸೋದಕ್ಕಾಗಿಲ್ಲ. ಮತ್ತು ಮನೇಲಿ ಕೂತ್ಕೊಂಡೆ ಒಬ್ಬಳೇ ನೀಟಾಗೂ ಹೇಳ್ಕೊಡ್ಬೋದು, ಅದಕ್ಕೂ ಕೂಡ ಸ್ವಲ್ಪ ಟೈಮ್ ಇಲ್ಲ. ಹಂಗಾಗಿ ನಾನು ಮನೇಲಿ ಕೂತ್ಕೊಂಡು ಮಾಡ್ಬೇಕಾದ್ರೆ ನನ್ನ ಮಗ ಹಿಂಸೆ ಮಾಡ್ತಿರ್ತಾನೆ. ಅವನು ಮಕ್ಕಳು ಮುಂದೆ ಈ ಥರ ಬಲೂನ್ಸ್ ಇದನ್ನೆಲ್ಲ ಇಟ್ಕೊಂಡ್ರೆ ಅವ್ರು ಮಾಡೋದಕ್ಕೂ ಬಿಡಲ್ಲ. ಹಂಗಾಗಿ ನಾನು ಅದನ್ನು ತೋರಿಸಲ್ಲ. ಯಾವುದಾದ್ರೂ ಒಂದು ಈವೆಂಟ್ಗೆ ಬೇಗ ಹೋಗಿ ಅಲ್ಲಿ ತೋರಿಸ್ಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಆದರೂ ಪ್ರತಿಯೊಂದು ಈವೆಂಟಿನ ವ್ಲಾಗ್ ಮಾಡಿದಾಗಲೂ ನಾನು ಅಲ್ಲೇ ಇನ್ಫಾರ್ಮೇಷನ್ನು ಕೂಡ ಕೊಡ್ತೀನಿ. ನೀವು ಪ್ರತಿಯೊಂದು ನೋಡಿದಾಗ ಯಾರೆಲ್ಲ ನೀವು ಕೂಡ ಈವೆಂಟ್ ಮಾಡಬೇಕು ಅಂತ ಇದ್ದೀರಾ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ನನ್ನ ವ್ಲಾಗ್ಸ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವಾಗ ಫೈನಲ್ ಆಗಿ ಡೆಕೋರೇಷನ್ ಎಲ್ಲ ರೆಡಿ ಆಗಿದೆ. ಇವಾಗ ನಾನು ಶೈನಿಂಗ್ ಸ್ಪ್ರೇ ಹಾಕ್ತಾ ಇರೋದು. ಇವಾಗ ನೋಡ್ಬೋದು ನೀವು, ಶೈನಿಂಗ್ ಸ್ಪ್ರೇ ಹಾಕಿದ್ಮೇಲೆ ಪಕ್ಕದಲ್ಲಿರೋ ಬಲೂನ್ಸ್ಗೂ ಶೈನಿಂಗ್ ಹಾಕಿರೋ ಬಲೂನ್ಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ. ಈ ಥರ ಡಿಫ್ರೆನ್ಸ್ ಇರುತ್ತೆ. ಈ ಶೈನಿಂಗ್ ಸ್ಪ್ರೇ ಹೊಡೆದ್ರೆ ಒಂದಿನ ಪೂರ್ತಿ ಆ ಶೈನಿಂಗ್ ಹಂಗೆ ಇರುತ್ತೆ. ಬಲೂನ್ಸ್ ಮತ್ತು ಫೋಟೋಸ್ಗೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಶೈನಿಂಗ್ ಸ್ಪ್ರೇನ ಹಾಕ್ತಾ ಇರೋದು. ಈ ಥರ ಕ್ರೋಮಾ ಬಲೂನ್ಸ್ಗೆ ಈ ಥರ ಶೈನಿಂಗ್ ಸ್ಪ್ರೇನ ಹಾಕಿದ್ರೆ ತುಂಬಾ ಅಟ್ರಾಕ್ಟಿವ್ ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇವಾಗ ಕಂಪ್ಲೀಟಾಗಿ ಈ ಥರ ರೆಡಿ ಆಗಿದೆ ಸ್ಟೇಜು. ಹೇಗಿದೆ ಏನು, ಲೈಕ್ ನಾವು ಕೂಡ ಸಮಥಿಂಗ್ ನ್ಯೂ ಅನ್ನೋ ಥರ ಟ್ರೈ ಮಾಡಿರೋದು ಈ ಸತಿ. ಇದೇ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿರೋದು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದರೆ ಅದನ್ನು ನೀವು ನೋಟಿಸ್ ಮಾಡ್ಬೋದು, ಹೇಳ್ಬೋದು. ನೆಕ್ಸ್ಟ್ ಟೈಮ್ ನಾವು ಸರಿ ಮಾಡ್ಕೊತೀವಿ. ಬಟ್ ಹೇಗಿದೆ ಏನು ಅಂತ ನೀವು ಅಭಿಪ್ರಾಯನ ನೀವು ತಿಳಿಸಲೇ ಮಾತ್ರ ಇರೋಕ್ಕೆ ಹೋಗಬೇಡಿ. ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈವೆಂಟ್ ಮಾಡೋದಾಗಿರ್ಬೋದು, ನಾವು ವೀಡಿಯೋದಲ್ಲಿ ತೋರಿಸೋ ಹಾಗೆ ಇಷ್ಟು ಈಸಿಯಾಗಿರುತ್ತೆ ಅಂತ ನೀವು ಕನಸಲ್ಲೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ದಿನದಿಂದ ದಿನಕ್ಕೆ ತುಂಬಾ ಡಿಫಿಕಲ್ಟ್ ಡೇಸ್ಗಳೇ ಇರುತ್ತೆ ಹೊರತು ಯಾವುದು ಕೂಡ ಈಸಿಯಾಗಿರಲ್ಲ. ಬಟ್ ಇಷ್ಟಪಟ್ಟು ಮಾಡಿದ್ರೆ ಅದೆಲ್ಲನೂ ಕೂಡ ಈಸಿಯಾಗಿರುತ್ತೆ ಅಂತ ಅಂದ್ಕೊಂಡು ಮಾಡಬೇಕಷ್ಟೇ. ಇಷ್ಟೇ ಟೈಮ್ ಆಗುತ್ತೆ, ಇಷ್ಟೇ ಟೈಮಿಗೆ ಮುಗಿಯುತ್ತೆ ಅಂತ ಕೂಡ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದು ಈವೆಂಟ್ಗಳಲ್ಲಿ ಬೇಗ ಮುಗಿಯುತ್ತೆ, ಕೆಲವೊಂದು ಈವೆಂಟ್ಗಳು ತುಂಬಾ ಲೇಟ್ ಆಗುತ್ತೆ. ಅದನ್ನೆಲ್ಲನೂ ಕೂಡ ಫೇಸ್ ಮಾಡೋದಕ್ಕೆ ರೆಡಿ ಇದ್ದರೆ ಮಾತ್ರ ಈ ಫೀಲ್ಡಿಗೆ ಬರಬೇಕು ಅಂತ ನಾನು ಹೇಳ್ತೀನಿ. ಆ್ಯಂಡ್ ಇವತ್ತು ಗುರುವಾರ ಬೇರೆ ಆಗಿತ್ತು. ಹಾಗಾಗಿ ನಾವು ಇವತ್ತು ಈ ಊರಲ್ಲಿ ಫುಲ್ ಹಬ್ಬ ಮತ್ತು ತುಂಬ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಆಗೋಗ್ಬಿಟ್ಟಿತ್ತು. ಊಟ ತಿನ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೋಟೆಲ್ಗೆ ಹೋಗ್ತಾ ಇದ್ವಿ. ಹೆಬ್ಬೂರಿಗೆ ಹೋದ್ವಿ. ನೋಡ್ಕೊಂಡು ಹೋದ್ವಿ ರೋಡಲ್ಲಿ, ಆದರೆ ಎಲ್ಲೂ ಸಿಕ್ಕಲಿಲ್ಲ. ಹೆಬ್ಬೂರಿಗೆ ಹೋದ್ವಿ. ನಾನು ನನ್ನ ತಮ್ಮ ಚಪಾತಿ ಊಟ ಆರ್ಡ್ರ್ ಮಾಡಿದ್ವಿ, ಅಣ್ಣ ಮುದ್ದೆ ಊಟ ಆರ್ಡ್ರ್ ಮಾಡಿದರು. ಅಲ್ಲಿ ನಾವು ಅವ್ರ ಸೆಲೆಬ್ರೇಷನ್ ಹತ್ರ ಹೋಗಲಿಲ್ಲ. ಅವರೂ ವೆಜ್ಜು ಕೂಡ ಮಾಡಿಸಿದ್ರಂತೆ. ಆಮೇಲೆ ಬಂದಮೇಲೆ ಊಟ ಮಾಡಿ ಬನ್ನಿ ಅಂತ ಅಂದರು. ಇಲ್ಲ ನಾವು ತಿನ್ಕೊಂಡು ಬಂದ್ವಿ ಅಂದರೆ ಪಾಪ ಅವರು ಬೇಜಾರು ಮಾಡಿಕೊಂಡ್ರು. ಹೇಳ್ಬೇಕು ತಾನೇ ನೀವು, ನಾವು ಸಿಹಿ ಊಟನೂ ಮಾಡಿಸಿದ್ವು, ನಾವು ಫೋನ್ ಮಾಡೋದು ಸ್ವಲ್ಪ ಬ್ಯುಸಿ ಇದೆ, ಹಂಗಾಗಿ ಫೋನು ಸಿಕ್ಕಲಿಲ್ಲ ನನಗೆ ಅಂತ ಪಾಪ ಅವ್ರು ಬೇಜಾರು ಮಾಡಿಕೊಂಡ್ರು. ಇಲ್ಲಿ 3:30 ಅಷ್ಟರಲ್ಲೆಲ್ಲ ಫಂಕ್ಷನ್ ಮುಗ್ದೋಗಿತ್ತು. ರಿಮೂವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಈಗೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀವಿ. ಈ ಅಣ್ಣ ವೀಡಿಯೋ ಮಾಡಿದ್ರೆ ಬೈಯುತ್ತೆ, ಅಣ್ಣಂಗೆ ವೀಡಿಯೋ ಮಾಡೋದು ಇಷ್ಟ ಇಲ್ಲ. ನಾನು ವೀಡಿಯೋ ಮಾಡ್ಕೊಂಡು ಏನೇನೋ ಸಣ್ಣ ಮಕ್ಕಳು ಥರ ಹೇಳ್ತಾ ಇದ್ದೆ, ಅದಕ್ಕೆ ಒಳ್ಳೆ ಚೈಲ್ಡ್ ಆಡ್ದಂಗೆ ಆಡ್ತಿದ್ಯಲ್ಲ ಅಂತ ಹೇಳ್ತಿದ್ರು ಅಣ್ಣ. ಫುಲ್ಲು ಇಷ್ಟೊಂದು ಮಾತಾಡ್ತಿದ್ದೋ ನಗಾಡ್ತಿದ್ದೋ. ಇವತ್ತು ಏನು ಗ್ರಾಚಾರನೋ ಅಂತ ಅಂದ್ಕೊತಿದ್ವಿ. ನನ್ನ ಮಗ ಮನೆಗೆ ಬಂದು ನನಗೆ ಕೈ ಕಚ್ಬಿಟ್ಟ. ಮತ್ತು ಆ ಅಣ್ಣಂಗೆ ಆನ್ ದ ವೇ ರೋಡಲ್ಲಿ ಹೋಗ್ಬೇಕಾದ್ರೆ RTOದವರು ಕೂಡ ಅಲ್ಲಿ ರೋಡಲ್ಲಿ ನಿಂತಿದ್ರು. ಈ ಥರ ಆಯಿತು. ತುಂಬ ನಕ್ಕಿದ್ದಿನ ಏನಾದರೂ ಒಂದು ಆಗುತ್ತೆ ಅಂತ ಅವಾಗೆಲ್ಲ ಅಂದ್ಕೊತಿದ್ವಿ, ಹಂಗೆ ಆಗ್ತಿತ್ತು. ಬಟ್ ಈಗೇನೂ ಆಗಲ್ಲ ಅಂತ ನಾವು ಓವರ್ ಕಾನ್ಫಿಡೆನ್ಸಲ್ಲಿದ್ವಿ. ಬಟ್ ಈ ಥರ ಎಲ್ಲ ಫೇಸ್ ಕೂಡ ಮಾಡಿದ್ವಿ. ಜಾಸ್ತಿ ನಗೋದ್ರಿಂದ ದುಃಖನೂ ಕೂಡ ಇರುತ್ತೆ ಅನ್ನೋದನ್ನ ಮರಿಬಾರ್ದು. ಹಾಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ಊಟ ಮಾಡಿಲ್ಲ ಅಂದ್ಬಿಟ್ಟು ಒಬ್ಬಟ್ಟು ಕೂಡ ಒಂದು 4 ಬ್ಯಾಗಲ್ಲಿ ಹಾಕ್ಕೊಟ್ಟಿದ್ರು. ಈಸ್ಕೊಂಡು ಇವಾಗ ಹೊರಟಿದ್ದೀವಿ. ನೋಡ್ಬೋದು ನೀವು ಹೆಂಗೆಲ್ಲ ತುಂಬ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಇಷ್ಟೆಲ್ಲ ಐಟಮ್ ತುಂಬಿಕೊಂಡು ಈ ಸಂದಿಲಿ ಕೂತ್ಕೊಂಡು ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿಕೊಂಡು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡಿ.